टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗಲಿದ್ದಾರೆ ಭೈರತಿ ಬಸವರಾಜ್. ಕಳೆದ ಶನಿವಾರ ವಿಚಾರಣೆಯನ್ನ ಎದುರಿಸಿದ್ರು ಭೈರತಿ. ಇವತ್ತು ಕೂಡ ಅವರು ಮತ್ತೆ ವಿಚಾರಣೆಗೆ ಹಾಜರಾಗಬೇಕಿದೆ. ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರ್ತಾರೆ ಭೈರತಿ ಬಸವರಾಜ್. ಶಾಸಕರನ್ನ ವಿಚಾರಣೆ ಮಾಡಲಿದ್ದಾರೆ ತನಿಖಾಧಿಕಾರಿ. ಬೆಂಗಳೂರಿನ ಭಾರತೀನಗರ ಠಾಣೆಯಲ್ಲಿ ವಿಚಾರಣೆ ನಡೆಯುತ್ತೆ. ಶನಿವಾರ ಕೂಡ ಅವರು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸಿದ್ರು. ಸುದೀರ್ಘ 3 ಗಂಟೆಗಳ ಕಾಲ ಭೈರತಿ ಬಸವರಾಜ್ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕಿದ್ರು ತನಿಖಾಧಿಕಾರಿ. ಇದೀಗ ಮತ್ತೊಮ್ಮೆ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಆ ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಮತ್ತೆ ಭಾರತೀನಗರ ಠಾಣೆಯ ತನಿಖಾಧಿಕಾರಿಯ ಮುಂದೆ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಈಗಾಗಲೇ ಆರೋಪಿಗಳ ಜೊತೆಗೆ ಭೈರತಿ ಬಸವರಾಜ್ ಅವರು ಇರುವಂತಹ ಫೋಟೋಸ್ ಕೂಡ ವೈರಲ್ ಆಗಿದೆ. ಆರಂಭದಲ್ಲಿ ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಅವ್ರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ತದನಂತರದಲ್ಲಿ ಭೈರತಿ ಬಸವರಾಜ್ ಅವರ ಜೊತೆಗೆ ಇದ್ದಂತಹ ಫೋಟೋಗಳು ವೈರಲ್ ಆಯಿತು. ಅವರ ಬರ್ತ್ಡೇಯಲ್ಲೂ ಕೂಡ ಬಂಧಿತ ಆರೋಪಿಗಳು ಭಾಗಿಯಾಗಿರುವುದು ಗೊತ್ತಾಗಿದೆ. ಈ ಎಲ್ಲ ಆಯಾಮಗಳಲ್ಲೂ ಕೂಡ ಇವತ್ತು ಪೊಲೀಸರು ಒಂದಷ್ಟು ಮಾಹಿತಿಯನ್ನ ಭೈರತಿ ಬಸವರಾಜ್ ಅವರಿಂದ ಕಲೆ ಹಾಕಲಿದ್ದಾರೆ.